ನಮಸ್ಕಾರ. ಗೆಳೆಯ ವೀರಕಪುತ್ರ ಶ್ರೀನಿವಾಸ್ ಜನರಿಗೆ ಪ್ರಿಯವಾಗಬಲ್ಲ ಯಾವುದಾದ್ರೂ ಒಂದು ಸಾಹಸವನ್ನು ಸದಾ ಮಾಡ್ತಾ ಇರ್ತಾರೆ. ಈ ಸರ್ತಿ ಅವರ ಸಾಹಸ ಪುಸ್ತಕ ಸಂತೆ. ಪುಸ್ತಕ ಸಂತೆಯಲ್ಲಿ ಹಿಂದಿನ ವರ್ಷ 1,00,000ಕ್ಕೂ ಹೆಚ್ಚು ಅಧಿಕ ಪುಸ್ತಕಗಳು ದೊರೀತಾಯಿತು. ಬೆಳಗ್ಗೆ ಹೋದರೆ ನಾನು ಸಂಜೆ 6:30-7 ಗಂಟೆವರೆಗೂ ಅಲ್ಲೇ ಇರ್ತಾಯಿದ್ದೆ. ನನಗೇನು ಅಲ್ಲೇನು ಕೆಲಸ ಇರಲಿಲ್ಲ. ಆದರೆ ಪುಸ್ತಕಗಳನ್ನು ನೋಡುವ ಸಂಭ್ರಮ ಇರುತ್ತಲ್ಲ, ಅದಕ್ಕಿಂತ ದೊಡ್ಡ ಸಂಭ್ರಮ ಬೇರೆ ಇಲ್ಲ. ಅಲ್ಲೇ ಓದ್ತಾ ಇರ್ತೀವಿ, ಅಲ್ಲೇ ನಿಂತ್ಕೊಂಡು ಓದ್ತಾ ಇರ್ತೀವಿ, ಅಲ್ಲೇ ಬಂದವ್ರನ್ನ ಮಾತಾಡಿಸ್ತಾ ಇರ್ತೀವಿ. ಅದರಂಥ ಸಂಭ್ರಮ ಇಲ್ಲ. ಈ ಸರ್ತಿ ವೀರಕಪುತ್ರ ಶ್ರೀನಿವಾಸ್ ಅವರು ಇದೇ ತಿಂಗಳ 14, 15, 16 ಜಯನಗರದ ಶಾಲಿನಿ ಗ್ರೌಂಡ್ಸ್ನಲ್ಲಿ ಪುಸ್ತಕ ಸಂತೆ ಏರ್ಪಾಡು ಮಾಡಿದ್ದಾರೆ. ಬೇರೆ ಬೇರೆ 2 ದೊಡ್ಡ ವಿಭಾಗಗಳನ್ನು ಮಾಡಿದ್ದಾರೆ. ಸರ್ತಿ 100 ಜನ ಪ್ರಕಾಶಕರು ಬರ್ತಾರೆ, ಬರಹಗಾರರು ಬರ್ತಾರೆ, ಪುಸ್ತಕ ಬರೆಯೋರು ಬರ್ತಾರೆ. ಅದೊಂದು ಸಂಭ್ರಮ ರೀ. ನಾನು ಯಾವುದೇ ದೇಶಕ್ಕೆ ಹೋದರೂ, ಯಾವುದೇ ಊರಿಗೆ ಹೋದ್ರೂ ಅಲ್ಲಿ ಪುಸ್ತಕಗಳನ್ನು ನೋಡುತ್ತಾ ಕೂತ್ಕೊಂಡ್ಬಿಡ್ತೀನಿ. ನಮ್ಮನ್ನು ಈ ಬೇಕಿಲ್ಲದ ಆನ್ಲೈನ್ ಆಕರ್ಷಣೆಗಳಿಂದ ವಿಮುಖರನ್ನಾಗಿ ಮಾಡಿ ಮತ್ತೆ ನಮ್ಮ ಒಳಗಿನ ಲೋಕಕ್ಕೆ, ನಮ್ಮ ಬುದ್ಧಿಯ ಲೋಕಕ್ಕೆ, ನಮ್ಮ ಹೃದಯದ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯಬಲ್ಲ ಏಕೈಕ ಸಾಧನಗಳು ಮತ್ತು ಅಸ್ತ್ರಗಳು ಪುಸ್ತಕಗಳು ಅಂತ ನಾನು ಹೇಳ್ತೇನೆ. ಈ ಸಾರಿ ಪುಸ್ತಕ ಸಂತೆಯ ಬಗ್ಗೆ ತುಂಬ ಕಾತುರದಿಂದ ಇದ್ದೇನೆ. ಹಿಂದಿನ ಸರ್ತಿ ಮಳೆ ಬರ್ತಾಯಿದ್ರು, ಅದೆಷ್ಟು ಜನ ಬಂದಿದ್ದರು ಅಲ್ಲಿ. ಆ ಸಂಭ್ರಮ ಇಲ್ಲ. ಆ ಬುಕ್ ಸ್ಟಾಲ್ಗಳ ಮುಂದೆ ನಿಂತ್ಕೊಂಡು ಯಾವುದೋ ಪುಸ್ತಕ ಹೀಗೆ ಓದ್ತಾ ಇರೋದು ಇದೆಯಲ್ಲ, ಅದರಂಥ ಸುಖ, ಅದರಂಥ ಇದಿನ್ನೊಂದಿಲ್ಲ. ಬೇಕಾದನ್ನು ಕೊಂಡ್ಕೋಬಹುದು, ಬಿಡದೇ ಓದಿ ಅವರಿಗೆ ಬರ್ತೀನಿ ಅಂತ ಹೇಳ್ಬೋದು, ಲೇಖಕರು ಸಿಗ್ತಾರೆ, ಮಾತಾಡಿಸ್ಬೋದು. ಹಾಗಾಗಿ ಈ 3 ದಿವಸ ತಾವೆಲ್ಲ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ.